ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ, ನಾವು ನದಿಯ ಹಾಗೆ ಇರಬೇಕಂತೆ. ಯಾಕೆ ನದಿಯ ಹಾಗೆ ಇರಬೇಕು ಅಂತ ಅಂದರೆ, ನದಿ ಹುಟ್ಟುತ್ತೆ, ಅದು ಹುಟ್ಟಿರೋದೇ ಸಮುದ್ರವನ್ನು ಸೇರೋದಕ್ಕೆ ಅಲ್ವಾ? ಆ ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಕೆಲಸ ಅದು ಹೋಗುವಂಥ ಎರಡೂ ದಡದ ಸುತ್ತಲೂ ಜೀವ ಕಳೆಯನ್ನು ತುಂಬೋದಷ್ಟೇ ಅದರ ಕೆಲಸ. ಅದು ತಿರುಗಿ ನೋಡೋದಿಲ್ಲ ಅದು ಯಾವ ಕೆಲಸವನ್ನು ಮಾಡ್ತು ಅಂತ. ಒಂದೂರಿನಲ್ಲಿ ಒಬ್ಬ ಹುಡುಗ ಅದಕ್ಕೆ ಕಲ್ಲೆಸಿಬೋದು, ಇನ್ನೊಂದೂರಿನಲ್ಲಿ ಅದಕ್ಕೆ ಮಲಿನ ನೀರನ್ನು ಬೆರೆಸಬಹುದು, ಇನ್ನೊಂದೂರಿನಲ್ಲಿ ಕಸ ಹಾಕ್ಬೋದು, ಇನ್ನೊಂದೂರಿನಲ್ಲಿ ಪೂಜೆ ಮಾಡ್ಬೋದು. ಹಾಗಂತ ಅದು ಎಲ್ಲೂ ನಿಲ್ಲೋದಿಲ್ಲ, ಅದೆಲ್ಲೂ ಜಗಳ ಕಾಯೋದಿಲ್ಲ ಅಲ್ವಾ? ಅದ್ರ ಕೆಲಸ ತನ್ನ ಪಾಡಿಗೆ ತಾನು ಹುಟ್ಟಿರೋದು ಸಮುದ್ರವನ್ನು ಸೇರೋದಕ್ಕೆ ಅಂತ ಅದು ಹರಿದು ಹೋಗ್ತಾ ಇರುತ್ತೆ. ಆ ಹರಿದು ಹೋಗೋ ದಾರಿ ಸುಗಮ ಅಂತೂ ಖಂಡಿತ ಅಲ್ಲ. ಹಳ್ಳ ಕೊಳ್ಳ ಜಲಪಾತ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ. ಸೃಷ್ಟಿ ಮಾಡ್ತಾ ತನ್ನನ್ನು ತಾನು ಮರೆತು ತನ್ನ ದಾರಿಯಲ್ಲಿ ಬರುವಂತಹ ಎಲ್ಲ ಕಸವನ್ನು ಸ್ವಚ್ಛ ಮಾಡ್ತಾ ತನ್ನ ಪಾಡಿಗೆ ತಾನು ಹಾದು ಹೋಗ್ತಾ ಇರುತ್ತೆ. ಯಾರು ಅದಕ್ಕೆ ಪೂಜೆ ಮಾಡಿದ್ರೂ ಏನೂ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ, ಯಾರು ಬೈದರೂ ಎಫೆಕ್ಟ್ ಆಗೋದಿಲ್ಲ, ಯಾರು ಅದಕ್ಕೆ ಕೊಂಡಾಡಿದ್ರೂ ಎಫೆಕ್ಟ್ ಆಗೋದಿಲ್ಲ. ನಾವು ಅಷ್ಟೇ, ನಮ್ಮ ಈ ಜೀವನವನ್ನು ಹೇಗೆ ಬಾಳಬೇಕು ಅಂದರೆ ಆ ನದಿಯ ಹಾಗೆ. ಮನುಷ್ಯನ ಈ ಜನ್ಮ ಬಂದಿರೋದು ಭಗವಂತನನ್ನು ಸೇರೋದಕ್ಕೆ. ನೋಡಿ, ಇಲ್ಲಿ ನದಿ ಸಮುದ್ರವನ್ನು ಸೇರೋದು ಒಂದೇ ಅದರ ಗುರಿಯಾಗಿರುತ್ತೆ. ಆದರೆ ನದಿಗೆ ಸಮುದ್ರದ ಅವಶ್ಯಕತೆ ಇದೆಯೇ ವಿನಃ ಸಮುದ್ರಕ್ಕೆ ನದಿಯ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇದೆಯಾ? ನಮಗೂ ಅಷ್ಟೇ ರೀ, ಭಗವಂತನ ಅವಶ್ಯಕತೆ ಇದೆ ಬಿಟ್ಟರೆ ಭಗವಂತನಿಗೆ ನಮ್ಮ ಅವಶ್ಯಕತೆ ಇಲ್ಲ. ನದಿ ಸಾಗರವನ್ನು ಸೇರಲಿ ಸೇರದೇ ಇರಲಿ, ಸಾಗರ ಸಾಗರನೇ. ಅದೇ ರೀತಿ ಭಗವಂತನೇ. ಭಗವಂತನ ಒಂದು ಕಿಡಿ, ಒಂದು ಅಂಶ ನಾವು ಅದು ಆತ್ಮಸ್ವರೂಪದಲ್ಲಿ ಇರ್ತೀವಿ. ಹಾಗಂತ ನಾವು ಭಗವಂತ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನದಿ ಸಮುದ್ರಕ್ಕೆ ಸೇರೋದು ಒಂದೇ ಅದರ ಗುರಿ ಇರೋ ಹಾಗೆ ಮನುಷ್ಯನ ಜನ್ಮ ಪಡೆದ ನಮ್ಮೆಲ್ಲರ ಗುರಿ ಒಂದೇ ಆಗಿರಬೇಕು. ನಾನು ಭಗವಂತನನ್ನು ಸೇರಬೇಕು, ಸತ್ಕರ್ಮಗಳನ್ನು ಮಾಡಬೇಕು, ಯಾರಿಗೂ ಇಂಟೆನ್ಷನಲಿ ನನ್ನಿಂದ ಹರ್ಟ್ ಆಗಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು. ಹಾಗೆಯೇ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಪ್ರತಿಯೊಂದು ಜೀವಿಗೂ ಸಹ ಬೆಲೆ ಕೊಡ್ತಾ ಸಂತೋಷವಾಗಿ ಈ ಒಂದೊಂದು ದಿನವನ್ನು ಭಗವಂತ ಕೊಟ್ಟ ಉಡುಗೊರೆ ಅಂತ ನಾವು ಈ ಜೀವನವನ್ನು ಅನುಭವಿಸ್ತಾ ಆನಂದಿಸ್ತಾ ನಾವು ಆ ಭಗವಂತನನ್ನು ಸೇರಬೇಕು ಅಷ್ಟೆ. ನಾವಿಲ್ಲಿ ಬಂದಿರೋದು ಯಾರದೋ ಕಷ್ಟ ಹಂಚ್ಕೊಳ್ಳೋಕ್ಕೋ ಅಥವಾ ಯಾರದೋ ಸುಖ ಹಂಚ್ಕೊಳ್ಳೋಕ್ಕೋ ಖಂಡಿತ ಅಲ್ಲ. ಈ ಮಾನವ ಜನ್ಮ ಹೊಂದಿರೋದು ನಾನು ನನ್ನ ಭಗವಂತನನ್ನು ಸೇರೋದಕ್ಕೆ ಅಷ್ಟೆ. ಏನಂತೀರಾ? ಯೋಚನೆ ಮಾಡಿ, ತುಂಬ ಆಳವಾದ ಅರ್ಥ ಇದೆ. ಥ್ಯಾಂಕ್ ಯು.